ರಾಮನಗರನ ಹಸಿರುಕರಣ ರಾಮನಗರ ಮಾಡಬೇಕು ಅಂತೀರಿ. ರಾಮನಗರವನ್ನ ದೇಶದಲ್ಲಿ ಸಾಧ್ಯವಾದ ರಾಜ್ಯದಲ್ಲಾದ್ರೂ ನಾವು ಮಾದರಿ ನಗರವನ್ನ ನಿರ್ಮಾಣ ಮಾಡಬೇಕು ಅಂತೀರಿ. ಇದಕ್ಕೆಲ್ಲ ಸಾಕಷ್ಟು ಹಣಕಾಸು ನಗರಸಭೆಯಲ್ಲಿ ಲಭ್ಯ ಇದೆಯಾ? ನೂರಾರು ಕೋಟಿ ಕೆಲಸ ನಡೀತಾ ಇದೆ. ಆಮೇಲೆ ಈಗ ನಮ್ಗೆ ಸಾಲದಿಲ್ಲ, ಅದು ಎಲ್ಲವೂ ಸಂದಾಯ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಅದು ಎಷ್ಟು ಬರ್ಬೋದು? ಹಿಂದೆ 6 ಕೋಟಿ ಬರ್ತಾ ಇತ್ತು ಆದಾಯ. ನಾನು ಅಧ್ಯಕ್ಷ ಆದ್ಮೇಲೆ 10 ಕೋಟಿ ಟಾರ್ಗೆಟ್ ಇಟ್ಟು 10 ಕೋಟಿ ಮಾಡಿದ್ವಿ ಹೋದ್ ಸಾರಿ. ವಿಧಾನ ಪರಿಷತ್ ಸದಸ್ಯರಾಗಬೇಕು ಅಂತ ಹೇಳಿ ನಿಮ್ಮ ಒಂದಷ್ಟು ಅಭಿಮಾನಿಗಳು ಬೆಂಬಲಿಗರು DCM ಹತ್ರ ಹೋಗಿದ್ರು, ಇವತ್ತಿನ ಮುಖ್ಯಮಂತ್ರಿ ಅವತ್ತಿನ ಉಪಮುಖ್ಯಮಂತ್ರಿ ಹತ್ರ ಹೋಗಿದ್ರು. ಸೊ ಆಸೆ ಆಕಾಂಕ್ಷೆಗಳೇನಾದ್ರು ಇದೆಯಾ ನಿಮ್ಗೆ? ಅದಕ್ಕೆ ಅವ್ರೇನ್ ಅನ್ಕೊಂಡ್ರು, ಹೆಂಗೂ ಹೊರಗಡೆ ಊರಿನಿಂದ ಬಂದಿರೋರು ಇವರು MLA ಆಗಿದ್ದಾರೆ, ಈಗ ನಮ್ಮೂರಿನವರು ಇವ್ರಿಗೊಂದು ಅವಕಾಶ ಕೊಡ್ಲಿ MLCಗೆ ಅನ್ನೋ ಭಾವನೆಯೊಂದಿಗೆ ಸಾವಿರಾರು ಜನ ಹೋಗಿದ್ರಲ್ಲಿ. ಹಾಗಾಗಿ 2028 ಚುನಾವಣೆ ಬರ್ತಿರೋದ್ರಿಂದ ಒಂದು ಕುತೂಹಲದ ಪ್ರಶ್ನೆ. ಬರೀ ಕೇವಲ ನಗರಕ್ಕೆ ಸಂಬಂಧಪಟ್ಟಂತವರಲ್ಲ, ತಾಲೂಕಿನಾದ್ಯಂತ ಒಂದಷ್ಟು ಕೂಗುಗಳು ನನ್ನ ಗಮನಕ್ಕೆ ಬಂದಿರೋದ್ರಿಂದ ಈ ಕುತೂಹಲದ ಪ್ರಶ್ನೆಗಳನ್ನ ಕೇಳಿದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಂತದೋ ಆ ಭಗವಂತನೇ ಬಲ್ಲ. ಈಗ ಸ್ಥಳೀಕರಿಗೆ ಒಂದು ಅವಕಾಶ ಸಿಕ್ಬೇಕು ಅನ್ನೋ ಕೂಗಿದ್ರೆ ತಪ್ಪೇನಿದೆ ಅದ್ರಲ್ಲಿ. ಈಗ ಅಭಿವೃದ್ಧಿ ಅಂತ ಬಂದಾಗ ನಾವು ಇತ್ತೀಚೆಗೆ ಗಮನಿಸಿದಂಗೆ ಅಭಿವೃದ್ಧಿ ಅಂತೀರಿ. ರಾಮನಗರನ ಹಸಿರುಕರಣ ರಾಮನಗರ ಮಾಡಬೇಕು ಅಂತೀರಿ. ರಾಮನಗರವನ್ನ ದೇಶದಲ್ಲಿ ಸಾಧ್ಯವಾದ ರಾಜ್ಯದಲ್ಲಾದ್ರೂ ನಾವು ಮಾದರಿ ನಗರವನ್ನ ನಿರ್ಮಾಣ ಮಾಡಬೇಕು ಅಂತೀರಿ. ಇದಕ್ಕೆಲ್ಲ ಸಾಕಷ್ಟು ಹಣಕಾಸು ನಗರಸಭೆಯಲ್ಲಿ ಲಭ್ಯ ಇದೆಯಾ? ನಾವು UIDF ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್, ಇದು ಇಸ್ ಎ ಲೋನ್ ಕಂಟೆಂಟ್. ಅದನ್ನ ನಮ್ಮ XMP ಸುರೇಶ್ ಅವರು ಇವರು ನಮ್ಮ ಈಗ ಅಲ್ಲಿ ಶಾಸಕರ ಜೊತೆ ಸೇರಿಕೊಂಡು ಅವರು ಆಗಕ್ಕೆ ಮುಂಚೆನೆ ಅದೊಂದು ಪ್ರಯತ್ನ ಮಾಡಿ ಇದೊಂದು ಎಲ್ಲಿ ಆದಷ್ಟು ರೋಡ್ಸ್ನ ಕವರ್ ಮಾಡಬೇಕು, ಕಾಂಕ್ರೀಟ್ ರೋಡ್ಸ್ ಮಾಡಿಸ್ಬೇಕು ಅಂತೇಳಿ 82 ಕೋಟಿ. ಆಮೇಲೆ ಸೀರಳ ಈ ಫ್ಲಡ್ ಆಯ್ತಲ್ಲ ಅದನ್ನ ಮುಚ್ಚಬೇಕು, ಅದು ತಡೆಗೋಡೆ ಕಟ್ಟಬೇಕು ಅಂತೇಳಿ ಸುಮಾರು 82 ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿದ್ರು, ಸ್ಯಾಂಕ್ಷನ್ ಮಾಡಿಸಿದ್ರು. ಆಮೇಲೆ ಮೈನಾರಿಟಿ ಡೆವಲಪ್ಮೆಂಟ್ ಅಲ್ಲಿ ಒಂದು 25 ಕೋಟಿ ಹೆಚ್ಚು ಹಣ ಬಂದಿದೆ. ಈಗ ನಗರೋತ್ಥಾನದಲ್ಲಿ 12.5 ಕೋಟಿ ಬಂದಿದೆ. CMICB ನಲ್ಲಿ 7.8 ಕೋಟಿ MLA 50 ಕೋಟಿ ಕೊಟ್ಟರಲ್ಲ ಮನೆ CMICDP ಇದರಲ್ಲಿ, ಅದರಲ್ಲಿ 12 ಕೋಟಿ, ಸುಮಾರು 106 ಕೋಟಿ ಕೆಲಸ ನಡೀತಾ ಇದೆ. ಆಮೇಲೆ ಈಗ ನಮ್ಗೆ ಸಾಲದಿಲ್ಲ ಅದು. ಅಲ್ಲ, ನಿಮ್ಮ ಮೊದಲನೇ ಒಂದು ವಿವೇಕಾನಂದ ನಗರದಲ್ಲಿ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ ನೀವು, ವಿವೇಕಾನಂದ ನಗರಕ್ಕೆ 100 ಕೋಟಿ ಬೇಕು ಅಂತ. 100% ಬೇಕು. ಈಗ ನಮ್ಮಲ್ಲಿ ವಿವೇಕಾನಂದ ನಗರ 1ನೇ ವಾರ್ಡು ಅಂದ್ರೆ ವಿಜಯನಗರ, ಆಮೇಲೆ 2ನೇ ವಾರ್ಡು. 1ನೇ ವಾರ್ಡು ಅಂದ್ರೆ ನಮ್ಮ ಚಾಮುಂಡಿಪುರ ಅರ್ಕಾವತಿ ಬಡಾವಣೆ, ಈ ವಿಜಯನಗರ, ಕೊಂಕಾಣಿ ದೊಡ್ಡಿ, ವಿನಾಯಕ ನಗರ, ತೆಂಗಿನತೋಪು, ಮಾರುತಿ ನಗರ, ಇಷ್ಟು ಪ್ರದೇಶಗಳು ಸೇರ್ತವೆ ವಿನಾಯಕ ನಗರ ವಾರ್ಡ್ಗೆ, 2ನೇ ವಾರ್ಡ್ಗೆ. ಅಷ್ಟು ದೊಡ್ಡ ವಾಸ್ಟ್ ಇದೆ. ಅಂಬೇಡ್ಕರ್ ನಗರ ಸುಮಾರು 7-8 ಪ್ರದೇಶಗಳು ಸೇರ್ತವೆ. ಈಗ ಆಗ ಲೇಔಟ್ ಸೇರ್ತದೆ, ಆಮೇಲೆ ಇನ್ನೊಂದು G-ಕಾರ್ಪ್ ಲೇಔಟ್ ಸೇರ್ತದೆ. ಇಷ್ಟು ವಾಸ್ಟ್ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಒದಗಿಸೋದಕ್ಕೆ ನಮ್ಗೆ ಸಾಕಾಗಲ್ಲ ದುಡ್ಡು. ಒಂದೊಂದು ವಾರ್ಡ್ಗೂ ಈಗ ನೀವು ಯಾರಪ್ಪ ನಗರ ವೋಟರ್ಸೇ 9,000 ಇದ್ದಾರೆ. ಈಗ ಒಂದು ವಾರ್ಡಲ್ಲಿ 9,000 ವೋಟರ್ಸ್ ಇದ್ದಾರೆ ಅಂದ್ರೆ ನೀವು 150 ಕೋಟಿ ಹಾಕಿದ್ರು ಸಾಲಲ್ಲ ಅಲ್ಲಿ. ಆಮೇಲೆ 50% UGD ಇಲ್ಲ ನಮ್ಮ ರಾಮನಗರದಲ್ಲಿ. ಈಗ ಅದನ್ನ ಹಂತವಾಗಿ ಈಗ ಆದ್ಯತೆ ಮೇರೆಗೆ ನಾವು ಮುಖ್ಯಮಂತ್ರಿಗಳಲ್ಲಿ ಕೂಡ ಮನವಿ ಮಾಡಿದ್ವಿ, ಅವರು ಮಾಡ್ತಾರೆ ಅನ್ನೋದು ಒಂದು. ಈ ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲ ವಾಣಿಜ್ಯ ಕೇಂದ್ರಗಳಿಂದ ಅಥವಾ ಮನೆಗಳಿಂದ ಅಥವಾ ನೀರಿನ ಎಲ್ಲವೂ ಸಂದಾಯ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಅದು ಎಷ್ಟು ಬರ್ಬೋದು? ಈಗ ನಮ್ಮ ನಗರಸಭೆ ವತಿಯಿಂದ ಹಿಂದೆ 6 ಕೋಟಿ ಬರ್ತಾ ಇತ್ತು ಆದಾಯ, ರೆವಿನ್ಯೂ ಕಲೆಕ್ಷನ್. ಅಂದರೆ ಟ್ಯಾಕ್ಸ್ಗಳು ಮತ್ತೆ ಏನದು ಟ್ರೇಡ್ ಲೈಸೆನ್ಸ್ ಫೀಸು ಇವೆಲ್ಲ ಸೇರಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೀಸು ಇವೆಲ್ಲ 6 ಕೋಟಿ ಬರ್ತಾ ಇತ್ತು. ನಾನು ಅಧ್ಯಕ್ಷ ಆದ್ಮೇಲೆ 10 ಕೋಟಿ ಟಾರ್ಗೆಟ್ ಇಟ್ಟು 10 ಕೋಟಿ ಮಾಡಿದ್ವಿ ಹೋದ್ ಸಾರಿ. ಈ ಸಾರಿ ಕೂಡ 10 ಕೋಟಿ ಟಾರ್ಗೆಟ್ ಇಟ್ಟಿದ್ವಿ ಮುಗಿಸ್ಬೇಕು ಅಂತ. ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಬಟ್ ಏನಪ್ಪಾ ಅಂದ್ರೆ ಈ ಟ್ರೇಡ್ ಲೈಸೆನ್ಸ್ನವ್ರದ್ದು ಅದು ಮ್ಯಾಂಡೇಟ್ರಿ, ಟ್ರೇಡ್ ಲೈಸೆನ್ಸ್ ತಗೊಳ್ಳೇಬೇಕು. ಆದ್ರೆ ಸಾಕಷ್ಟು ಜನ ತಗೊಳ್ಳೋದಿಲ್ಲ. ಈಗ ಆದ್ರೂ ಅದು ನಾವು ಡ್ರೈವ್ ಮಾಡ್ತಾ ಇದ್ವಿ, ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದಷ್ಟು ಈ ಖಾತೆಗಳನ್ನ ಕರೆದು ಕೊಡ್ತಾ ಇದ್ದೀರಿ ಅಂತ ಅಂದಮೇಲೆ, ಸೊ ಅದ್ರಲ್ಲಿ ಅಂಗಡಿ ಮುಂಗಟ್ಟುಗಳು ಸೇರ್ತವೆ, ವಾಣಿಜ್ಯಗಳು ಸೇರ್ತದೆ, ಗೃಹಗಳು ಮನೆಗಳು ಸೇರ್ತವೆ, ಇನ್ನಿತರೆ. ಸೊ ಇದೆಲ್ಲ ಕೊಡಬೇಕು, ಇದೆಲ್ಲ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಅಂದಾಗ ಅವ್ರ ಕಡೆಯಿಂದ ಸಹಜವಾಗಿ ಟ್ಯಾಕ್ಸ್ ಅನ್ನುವಂಥದ್ದು ಅವೆಲ್ಲ ಮಾಡೇ ಮಾಡ್ತೀವಿ. ಗಟ್ಟಿಟ್ಟಾಗಿ ಏನಾದ್ರು ಕ್ರಮ ತಗೊಳ್ತೀರಾ? ಅದನ್ನ ಮಾಡ್ತಾ ಇದ್ದೀವಿ ಕೂಡ. ಈಗಾಗಲೇ ನಾವು ಈಗ ಅದರಲ್ಲೇ 70-80 ಲಕ್ಷ 1 ಕೋಟಿ ಗಂಟೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಟ್ರೇಡ್ ಲೈಸೆನ್ಸ್ ಇಂದ. ಈ ಕಳೆದ ಬಾರಿ 60 ಲಕ್ಷನೇ ಆಗಿತ್ತು. ಈ ಬಾರಿನೂ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಹಂತವಾಗಿ ಮಾಡ್ತೀವಿ. ಅದರಲ್ಲಿ ಈಗ ನಾವು
ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ ನಾವು ಎಲ್ಲರಿಗೂ, ನಾನು ಪ್ರತಿ ಸಾರಿನೂ ಕೂಡ ನಮ್ಮ ಸಾರ್ವಜನಿಕರು ಹೇಳ್ತಾರೆ, ನಿಮ್ದೇ ನಗರಸಭೆ ಇದು ಎಲ್ಲ ನಗರಸಭೆ ಎಲ್ಲರಿಗೂ ಸೇರಿರೋದು. ಹಾಗಾಗಿ ನಾವು ತಳ ಸಮುದಾಯಗಳೇನಿದಾವೆ, ಈಗ ಸವಿತಾ ಸಮಾಜ, ಯಾರು ವೃತ್ತಿ ಕಸುಬನ್ನ ಕಸುಬು ಅಂತ ಮಾಡ್ಕೊಂಡಿದ್ದಾರೆ, ಈಗ ಮಡಿವಾಳ ಸಮಾಜ, ಈಗ ಮೇದರ್ ಸಮಾಜದವ್ರಿಗೆ, ಆಮೇಲೆ ದರ್ಜಿಗಳಿಗೆ, ಮತ್ತೆ ಜನಸಂಖ್ಯೆ ಕಡಿಮೆ ಇರುವ ಎಲ್ಲ ಸಮುದಾಯಗಳಿಗೆ, ಹೌದೌದು, ಆರ್ಥಿಕವಾಗಿ ಸಬಲರಲ್ದೇ ಇರೋರಿಗೆ, ಮತ್ತೆ ಅವ್ರಿಗೆ ನಮ್ಮ ನಗರಸಭೆ ವತಿಯಿಂದ ನಾವು ಸಹಾಯ ಹಸ್ತ ನೀಡಬೇಕು ಅಂತೇಳಿ ಅವ್ರಿಗೆ ಟೂಲ್ ಕಿಟ್ಗಳು, ಇನ್ನೊಂದು ಮಗದೊಂದು ಸಹಾಯ ಹಸ್ತವನ್ನು ಕೂಡ ಅವರು ನಮ್ಮ ಮುಖ್ಯವಾಹಿನಿಯಲ್ಲಿ ಒಂದು ಸದೃಢವಾಗಿರ್ಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಅವ್ರಿಗೆ ನೆರವಿಗೆ ಕೊಟ್ಟಿದ್ದೇವೆ. ವಿಧಾನ ಪರಿಷತ್ ಸದಸ್ಯರಾಗಬೇಕು ಅಂತ ಹೇಳಿ ನಿಮ್ಮ ಒಂದಷ್ಟು ಅಭಿಮಾನಿಗಳು, ಬೆಂಬಲಿಗರು, ಒಂದು ಮಂತ್ರಿಗಳ ಹತ್ರನೂ ಸಹ ಹೋಗಿದ್ರು. ಆ ಸಂದರ್ಭಗಳಲ್ಲಿ ಡಿ ಸಿ ಎಂ ಹತ್ರ ಹೋಗಿದ್ರು, ಇವತ್ತಿನ ಮುಖ್ಯಮಂತ್ರಿ ಅವತ್ತಿನ ಉಪಮುಖ್ಯಮಂತ್ರಿ ಹತ್ರ ಹೋಗಿದ್ರು. ಸೊ ಆಸೆ ಆಕಾಂಕ್ಷೆಗಳೇನಾದ್ರು ಇದೆಯಾ ನಿಮ್ಗೆ? ಅಲ್ಲ, ಈಗ ನನಗೆ ಅವ್ರು ಯಾಕೆ ಹೋದ್ರು ಅಂದ್ರೆ, ಅವಾಗ ನಾನೇನು ಹೇಳಿರಲಿಲ್ಲ ಅವ್ರಿಗೆ ಹೋಗಿ ಅಂತ, ನಮ್ಮ ಬೆಂಬಲಿಗರಿಗೆ. ಅವರು ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ಕಳೆದ ಬಾರಿ ಏನು ನಾವು ಸನ್ಮಾನ್ಯ ಇಕ್ಬಾಲ್ ಹಸೀನ್ ಅವರು ಶಾಸಕರಾದ್ರು, ಅದಕ್ಕೆ ನಮ್ಮ ಶ್ರಮ ಜಾಸ್ತಿ ಇದೆ ಅನ್ನೋದು ಒಂದು ಭಾವನೆ ಆಗಿತ್ತು. ಅದಕ್ಕೆ ಅವ್ರೇನು ಅನ್ಕೊಂಡ್ರು, ಹೆಂಗೂ ಹೊರಗಡೆ ಊರಿನಿಂದ ಬಂದಿರೋರು ಇವರು MLA ಆಗಿದ್ದಾರೆ, ಈಗ ನಮ್ಮೂರಿನವರು ಇವ್ರಿಗೊಂದು ಅವಕಾಶ ಕೊಡ್ಲಿ MLCಗೆ ಅನ್ನೋ ಭಾವನೆಯೊಂದಿಗೆ ಸಾವಿರಾರು ಜನ ಹೋಗಿದ್ರು. ಅಲ್ಲಿ 1,500 ಜನದಷ್ಟು ಹೋಗಿದ್ರು, 100 ವೆಹಿಕಲ್ ಮೇಲೆ ಹೋಗಿದ್ರು, 100-150-200 ವೆಹಿಕಲ್ ಗಂಟ ಹೋಗಿದ್ರು. DK ಶಿವಕುಮಾರ್ ಅವ್ರ ಹತ್ರ ಅವರೇನೋ ನಾವು ಮಾಡ್ತೀವಿ ಅಂತ ಅಂದ್ರಂತೆ. ಅವರು ಯಾವತ್ತ ಸುದ್ದಿ ಎತ್ತಲಿಲ್ಲ, ನಾನು ಹೋಗಿ ಏನಕ್ಕೆ ಅದು ಸುದ್ದಿ ಕೇಳಲಿಲ್ಲ. ಹಂಗಾಗಿ ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದ್ರೆ, ನಗರಸಭೆ ಅವಧಿ ಈ ವರ್ಷ ಮುಗಿಯುತ್ತೆ ಬಹುತೇಕ, ಇನ್ನೊಂದು ವರ್ಷ ಕಳೆದ್ರೆ 2028 ಚುನಾವಣೆ ಸ್ಟಾರ್ಟ್ ಆಗುತ್ತೆ. ನೀವು ಪೂರ್ವದಲ್ಲೇ ಅಂದ್ರೆ ನಾವು 2 ಶತಮಾನಗಳನ್ನ ನೋಡಿದಂಥವ್ರು. ಆ 19ನೇ ಶತಮಾನದಲ್ಲೇ ನೀವು 99ರಲ್ಲಿ ಶಾಸಕ ಸ್ಥಾನಕ್ಕೆ ಇಂಡಿಪೆಂಡೆಂಟ್ ಆಗಿ ನಿಂತು 11,000, ಅವತ್ತು ಮತಗಳೇ ಕಡಿಮೆ ಇದ್ದಂತ 11,000 ಮತಗಳನ್ನ ಪಡೆದಿದ್ರಿ. ಹಾಗಾಗಿ 2028 ಚುನಾವಣೆ ಬರ್ತಿರೋದ್ರಿಂದ ಒಂದು ಕುತೂಹಲದ ಪ್ರಶ್ನೆ ಇದು. ನನ್ನ ಪ್ರಶ್ನೆ ಅಲ್ಲ, ಹಲವಾರು ರಾಮನಗರದ ಜನತೆ, ಬರೀ ಕೇವಲ ನಗರಕ್ಕೆ ಸಂಬಂಧಪಟ್ಟಂತವರಲ್ಲ, ತಾಲೂಕಿನಾದ್ಯಂತ ಒಂದಷ್ಟು ಕೂಗುಗಳು ನನ್ನ ಗಮನಕ್ಕೆ ಬಂದಿರೋದ್ರಿಂದ ಈ ಕುತೂಹಲದ ಪ್ರಶ್ನೆಗಳನ್ನ ಕೇಳಿದೆ. ಭವಿಷ್ಯದ ರಾಜಕೀಯ ಅಂದ್ರೆ ಹೇಗಿರ್ಬೋದು ಅನ್ನೋ ಒಂದು ಕುತೂಹಲ ಅಷ್ಟೇ ನನ್ನಲ್ಲಿ. ಈಗ ರಾಮನಗರದಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ, ಆಮೇಲೆ ನಮ್ಮ ಮತದಾರರಿಗೆ ಎಲ್ಲೋ ಒಂದು ಕಡೆ ನಾವು ಸ್ಥಳೀಯವಾದಂಥ ಒಂದು ಅಭ್ಯರ್ಥಿನ ನಾವು ಹುಡ್ಕೊಳಕ್ಕಾಗ್ಲಿಲ್ವಲ್ಲ ಅನ್ನೋ ಸಂಕಟ, ನೋವು, ಅಪಾರವಾದಂಥ ವೇದನೆ ಇದೆ. ಅದಕ್ಕೆ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈಗ ಸ್ವಲ್ಪ ಹೆಚ್ಚು ಸಕ್ರಿಯವಾಗಿರೋದ್ರಿಂದ ಅನೇಕ ಸಂಘ ಸಂಸ್ಥೆಗಳ ಪ್ರಮುಖರು, ಅನೇಕ ಈ ಸಮುದಾಯಗಳ ಮುಖ್ಯಸ್ಥರುಗಳು, ಅವರು ಇವರೆಲ್ಲಾನು ಇಲ್ಲ, ನಮ್ಗೆ ಎಲ್ಲ ಏನು ಸ್ಥಳೀಯರಿಗೆ ಒಂದು ಅವಕಾಶ ಸಿಗಬೇಕು, ನೀವು ಪೋಟಿ ಮಾಡಿ, ನೀವು ಸ್ಪರ್ಧೆಗೆ ಬನ್ನಿ, ನಾವೆಲ್ಲ ಸಹಕಾರ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನ ಕಾಲ ಬಂದಾಗ ಕಾಲಕ್ಕೆ ಅವಕಾಶ ಕೊಡೋಣ, ಕಾಲವೇ ಉತ್ತರ, ಕಾಲ ತಸ್ಮೈ ನಮಃ, ಆ ಕಾಲ ಬಂದಾಗ ನೋಡೋಣ, ಜನರ ತೀರ್ಮಾನಕ್ಕೆ ಬಿಡೋಣ. ತೀರ್ಮಾನ ಏನಾಗ್ತದೋ, ಆಮೇಲೆ ಡೆಸ್ಟಿನಿ ಎಲ್ಲಿ ಕರ್ಕೊಂಡು ಹೋಗ್ತದೋ. ಈಗ ತಮಗೆ ಗೊತ್ತಿರೋ ಹಂಗೆ ನನಗೆ ಈಗ ನಗರಸಭಾ ಅಧ್ಯಕ್ಷರು ಪದಚ್ಯುತಿ ಮಾಡಿದ್ರು. ಪದಚ್ಯುತಿ ಆಗಿ ಮನೇಲಿ ಕೂತಿದ್ದೆ ನಾನು. ಅದಾದ್ಮೇಲೆ ಒಂದೂವರೆ ವರ್ಷಕ್ಕೆ ನನಗೆ ಅಧಿಕಾರ ಹುಡ್ಕೊಂಡು ಬಂತು. ಸೊ ಹಾಗೊಂದು ಆಶಾಭಾವನೆ ಅಲ್ಲ, ಆ ಥರ ಅಲ್ಲ. ಈಗ ನಾನು ಹೇಳ ಹೊರಟೆ ಅಂದ್ರೆ, ಈಗ ಜನರ ಭಾವನೆ ಈ ರೀತಿ ಇದೆ. ಜನರ ಭಾವನೆ ಏನಾಗಿದೆ ಅಂದ್ರೆ, 25-30 ವರ್ಷದಿಂದ ನಮ್ಮಲ್ಲಿ ಸ್ಥಳೀಯರು ಒಬ್ಬರು ಶಾಸಕರಾಗ್ಲಿಲ್ವಲ್ಲ ಅನ್ನೋ ಒಂದು ಕೊರಗು ಅಂತರಾಳದಲ್ಲಿದೆ. ಈಗ ನನಗೆ ಸಾಕಷ್ಟು ಜನ ನಿವೃತ್ತ ನೌಕರರುಗಳು, ಎಲ್ಲ ಪಕ್ಷದವರು, ಅವ್ರು ಬೇರೆ ಬೇರೆ ಪಕ್ಷಗಳಲ್ಲಿ ಇಷ್ಟು ವರ್ಷಗಳಲ್ಲಿ ಇದ್ದವರು ಕೂಡ, ಇಲ್ಲ ನಮ್ಗೆ ಸ್ಥಳೀಕರೊಬ್ರು ಆಗ್ಬೇಕು, ನಮ್ಮ ಕಷ್ಟ ಸುಖ ಹೇಳ್ಕೊಳಕ್ಕೆ ಸ್ಥಳೀಕರಾದ್ರೆ ಅವರು ಅರ್ಥ ಮಾಡ್ಕೊಂತಾರೆ, ಅಥವಾ ಸರಿಯಾದಂತ ಸಮಸ್ಯೆ ಏನು ಅಂತ ಗುರುತು ಮಾಡ್ತಾರೆ, ಅದಕ್ಕೋಸ್ಕರ ನೀವ್ ಯಾಕೆ ಇದು ಮಾಡ್ಬೇಕು, ಮಾಡಿ, ನೀವೆಲ್ಲ ನಾವು ಬೆಂಬಲಿಕ್ಕಿದ್ದೀವಿ ಅಂತ ಒಂದು ಮಾತನ್ನ ಹೇಳ್ತಾರೆ. ನಾನು ನಿಮ್ಮನ್ನ ಕೈಲಿ ಬಾಯಿ ಬಿಡಿಸ್ಬೇಕು ಅನ್ನೋ ದೃಷ್ಟಿ ನನ್ನಲ್ಲಿ ಇರ್ಲಿಲ್ಲ. ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ಹಲವಾರು ಸಂದರ್ಭಗಳಲ್ಲಿ ನಿಮ್ ಎದುರುಗಡೆ ನಡೆದಂತ ಮಾತುಗಳನ್ನ ನಾನು ಗಮನದಲ್ಲಿ ಇಟ್ಕೊಂಡು, ಅಲ್ಲ, ಈಗ ನಾನು ಜನರ ಆ ಮಾತುಗಳು ಆಡುವಾಗ ಈ ಬಾರಿ ಬಹಳ ವಿಶೇಷವಾಗಿ ಜನ ಇದನ್ನ ಹಲವಾರು ಸಾರಿ ಮಾತನಾಡುವಾಗ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆತಂಕ ಏನಪ್ಪಾ ಅಂದ್ರೆ, ಅಥವಾ ಅವ್ರ ನೋವು, ವೇದನೆ ಏನಂದ್ರೆ, ನಾವು ರಾಮನಗರ ಕ್ಷೇತ್ರದ ಜನ, ನಾವು ತಬ್ಲಿಗಳಾಗೋದ್ವಾ,
ನಮ್ಗೆ ಯಾರು ನಮ್ಮವ್ರು ಯಾರು ಇಲ್ವಾ ಇಲ್ಲಿ ಅನ್ನೋದೊಂದು ಭಾವನೆ ನಮ್ಮ ಮತದಾರರಲ್ಲಿ ಬಂದ್ಬಿಟ್ಟಿದೆ. ಅಂದ್ಬಿಟ್ಟಿದೆ. ಹಾಗಾಗಿ ಸ್ಥಳೀಯಕ್ಕೊಬ್ರು ಹಂಗಾಗಿ ಅದೊಂದು ಕೂಗು ನಿರಂತರವಾಗಿ ಅಲ್ಲಲ್ಲಿ ಹೇಳ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಂತದೋ ಆ ಭಗವಂತನೇ ಬಲ್ಲ. ಎಲ್ಲ ಜನ ಮುಂದಿನ ದಿನಗಳಲ್ಲಿ ಜನ ಕಾರ್ಯಕರ್ತರು ಎಲ್ಲರೂ ಏನ್ ಒಂದು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ಯಾರಿಗೆ ಜಯಲಕ್ಷ್ಮಿ ಮತದಾರರ ಜಯಲಕ್ಷ್ಮಿ ಒಲಿತಾಳೆ. ಹೌದೌದು, ಅದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಟೈಮ್ ಇದೆ. ಈಗಾಗಲೇ ಒಂದು ಅವಕಾಶ ಕೊಟ್ಟಿದ್ದೀವಿ ನಾವು. ಈಗ ಅವರು ಡಿ.ಕೆ. ಶಿವಕುಮಾರ್ ಅವರು ಒಂದು ಅಭ್ಯರ್ಥಿ ಕೊಟ್ಟಿದ್ರು, ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ವಿ, ಗೆಲ್ಸಿಕೊಟ್ಟಿದ್ವಿ. ಈಗ ಸ್ಥಳೀಕರಿಗೆ ಒಂದು ಅವಕಾಶ ಸಿಕ್ಬೇಕು, ನಾವು ಕೂಗಿದ್ರೆ ತಪ್ಪೇನಿದೆ ಅದ್ರಲ್ಲಿ. ಸೊ ಸಾಮಾನ್ಯವಾಗಿ ಎಲ್ಲೂ ಮಾತು ಹೋದ್ರೂ ವಲಸಿಗರ ಮತ್ತೆ ಮೂಲ. ಈಗ ಮೊನ್ನೆ ದಿವಸ ಇತ್ತೀಚೆಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಸಣ್ಣದಾಗಿ ಒಂದು ಕೂಗೆದ್ದಿದೆ, ವಲಸಿಗರು ಮತ್ತೆ ಮೂಲ ಕಾಂಗ್ರೆಸ್ಸಿಗರು ಅನ್ನುವಂಥದ್ದು. ಮೊನ್ನೆ ನಡೆದಂತ ಒಂದು ಅಧಿಕೃತ ಸಭೆನಲ್ಲೇ ನಡೆದಂತ ಘಟನೆ ಇದು. ಸೊ ಹಿರಿಯ ಒಬ್ಬ ನಾಯಕ ಜಯಣ್ಣ ಮತ್ತೆ ಹೊಸದಾಗಿ ಸೇರ್ಪಡೆ ಆದಂತ ಅಶ್ವಥ್ ಅವ್ರ ನಡುವೆ ನಡೆದಂತ ಒಂದು ಸಣ್ಣ ಘಟನೆ ನಮ್ಮ ಕಣ್ಣೆದುರುಗಡೆ ಇದೆ. ಎಲ್ಲ ಒಂದ್ ಕಡೆ ಕೇವಲ ಕಾಂಗ್ರೆಸ್ ಒಂದೇ ಅಲ್ಲ, ಬೇರೆ ಪಕ್ಷಗಳಲ್ಲೂ ಸಹ ವಲಸಿಗರು ಮತ್ತೆ ಮೂಲ ಪಕ್ಷಗಳ ಕಾರ್ಯಕರ್ತರ ನಡುವೆ ಒಂದು ಬಿರುಕು ಉಂಟಾಗ್ತಾ ಇದೆ. ಈ ನಡುವೆ ಇದು ನಿಮ್ಗೆ ಖಂಡಿತವಾಗ್ಲೂ ಪ್ಲಸ್ ಆಗುತ್ತೆ ಅನ್ನೋದು ಎಲ್ಲರ ಜನರ ಭಾವನೆ. ಸೊ ನಮ್ಮ ಭಾವನೆನೂ ಆಶಾ ಭಾವನೆನೂ ಹಾಗೆ ಇದೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಕರೊಬ್ರು ಆದ್ರೆ ಖಂಡಿತವಾಗ್ಲೂ 3 ದಶಕಗಳ ನಂತರ ಒಬ್ರು ಸ್ಥಳೀಕರು MLA ಆದಾಗ ಬಹುತೇಕ ಎಲ್ಲಾ ಪಕ್ಷಗಳ ಎಲ್ಲಾ ಒಟ್ಟಾರೆ ಮತದಾರರು ನಾವು ಹುಡಿಕೊಂಡು ಹೋಗೋದು ಬೇಡ, ನಮ್ಮನ್ನೇ ಹುಡುಕುವಂತವ್ರು ಬೇಕು, ನನಗೆ ಕೈಗೆ ಕಾಲಿಗೆ ಸಿಗುವಂತವ್ರು ಬೇಕು, ನಮ್ ಕಷ್ಟ ಸುಖ ಹೇಳ್ಕೊಳ್ಳುವಂತವ್ರು ನಮ್ಗೆ ಹತ್ರದಲ್ಲಿ ಇರಬೇಕು, ಹೋಗಿ ಗೇಟ್ ಕಾಯೋದು ಬೇಡ, ಬೈಯಕ್ಕಾದ್ರೂ ಒಬ್ರು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಸೊ ಆ ನಿಟ್ಟಿನಲ್ಲಿ ಬೈಯಕ್ಕಾದ್ರೂ ನಮ್ಮವ್ರು ಇಲ್ಲಿ. ಹೌದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗ್ಲಿ. ಏನು ನಿಮ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನ ಇಟ್ಕೊಂಡು ನಿಮ್ಮ ಯಶಸ್ಸಿಗೆ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ ನಿಮ್ ಪರವಾಗಿ, ಅವರೆಲ್ಲರ ಆಸೆ ಈಡೇರ್ಲಿ ಅಂತೇಳಿ ನಾನು ಸಹ ನಮ್ಮ ಕರ್ನಾಟಕ ಟೈಮ್ಸ್ ಅಥವಾ ಗುರಾಸಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶುಭಾಶಯವನ್ನ ಮುಂಚೆಗೆ ಕೋರ್ತೀವಿ. ಕಾರಣ ನಮ್ಗೆ ಆ ಭಾವನೆ ಇದೆ, ಮತ್ತೆ ಎಲ್ಲೋ ಒಂದ್ ಕಡೆ ದೊಡ್ಡ ಆಶಾ ಭಾವನೆನೂ ಇದೆ, ಇದಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕೆ ಇದು ಜನರ ಭಾವನೆಯನ್ನ ನಾನು ಅಳತೆ ಮಾಡಿದಾಗ ತಗೊಂಡಿರುವಂತ ಮಾಹಿತಿ. ಕಾಲಾಯ ತಸ್ಮೈ ನಮ್ಮ ಅಷ್ಟೇ ಹೇಳ್ಬೋದು, ಇನ್ನೇನು ಹೇಳ್ಬೋದು. ಆತ್ಮೀಯರೇ, ಇಷ್ಟೊತ್ತು ನಮ್ಮ ಮೊದಲೇ ಹೇಳ್ದಂಗೆ ಶಶಿ ಎಂದೇ ಚಿರಪರಿಚಿತರಾದಂತಹ ಕೆ. ಶೇಷಾದ್ರಿಯವರು ಇಷ್ಟೊತ್ತು ನಮ್ಮ ಚಾನೆಲ್ನಲ್ಲಿ ಕುಳಿತು, ಸ್ಟುಡಿಯೋದಲ್ಲಿ ಕುಳಿತು ಅವರ ನಗರಸಭೆ ವ್ಯಾಪ್ತಿಯ ಒಳಪಟ್ಟು 40 ವರ್ಷಗಳ ಹೋರಾಟ, 30 ವರ್ಷಗಳ ಸುದೀರ್ಘ ರಾಜಕಾರಣ, ಸೊ ಮುಂದಿನ ರಾಜಕೀಯ ಭವಿಷ್ಯ, ಇದರ ಜೊತೆಗೆ ರಾಮನಗರದ ಅಭಿವೃದ್ಧಿ, ವಿಶೇಷವಾಗಿ ಹಸಿರು ರಾಮನಗರ, ಮಾದರಿ ರಾಮನಗರವನ್ನು ರೂಪಿಸಬೇಕು, ಈ ನಿಟ್ಟಿನಲ್ಲಿ ಹಲವಾರು ಮಾತುಗಳನ್ನ ಆಡಿದ್ದಾರೆ. ಸೊ ಇದು ಖಂಡಿತವಾಗ್ಲೂ ಒಂದು ಸುದೀರ್ಘವಾದ ಚರ್ಚೆ. ಇಷ್ಟು ಅವಶ್ಯಕತೆ ಇತ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವ ಇದು ನಡೀತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಕೂತು ಮಾತನಾಡಿದರೆ. ತಾವು ಸಹ ಇದನ್ನ ಗಮನಿಸಿ. ಖಂಡಿತವಾಗ್ಲೂ ಇವರೊಬ್ರು ಒಳ್ಳೆಯ ಅಭ್ಯರ್ಥಿ ಅಷ್ಟೇ ಅಲ್ಲ, ಒಳ್ಳೆಯ ಮೊದಲೇ ಹೇಳ್ದಂಗೆ ತುಂಬಾ ತೂಕದ ವ್ಯಕ್ತಿ. ಮಾತನ್ನ ಆಡ್ಬೇಕಾದ್ರೆ, ವ್ಯವಹಾರ ಮಾಡ್ಬೇಕಾದ್ರೆ, ಅಭಿವೃದ್ಧಿ ಮಾಡ್ಬೇಕಾದ್ರೆ ಒಂದು ತೂಕ ಇಟ್ಕೊಂಡೇ ಮಾಡೋದ್ರಿಂದ ಆ ವ್ಯಕ್ತಿನ ನಾವು ಇಲ್ಲಿ ಕರೆಸಿ ಸಂದರ್ಶನವನ್ನ ಮಾಡಿದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಾನು ನಮ್ಮ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ವತಿಯಿಂದ ಹಾಗೂ ಸಮಸ್ತ ನಾಗರಿಕರ ವತಿಯಿಂದ ಶುಭಾಶಯವನ್ನ ಕೋರೋ ಜೊತೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು.